ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಹಾಯ್, ನನ್ನ ಹೆಸರು ಪೂರ್ಣಿಮಾ. ಐ ಆಮ್ ಅ ಹೋಮ್ ಮೇಕರ್ ಆ್ಯಂಡ್ ಅ ಬ್ರ್ಯಾಂಡ್ ನ್ಯೂ ಬಿಸ್ನೆಸ್ ಆಂಟ್ರಪ್ರಿನರ್. ಸೊ ಇವತ್ತು ನಾನು ನಿಮಗೆ ಈ ಥರ ಸಿಂಪಲ್ ಮೇಕಪ್ ಲುಕ್ನ ಹೇಗೆ ಅಚೀವ್ ಮಾಡೋದು, ನಾನು ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ವೇ ಅಲ್ಲ, ಐ ಆಮ್ ಜಸ್ಟ್ ಡೂಯಿಂಗ್ ಇನ್ ಮೈ ಓನ್ ವೇ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಆನ್ ಟು ಇಟ್. ಓಕೆ, ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಸ್ವಲ್ಪ ಸ್ಕಿನ್ ಪ್ರೆಪ್ ಮಾಡಬೇಕು. ಸೊ ನಾರ್ಮಲಿ ನನ್ನ ಸ್ಕಿನ್ ಸ್ವಲ್ಪ ಡ್ರೈ. ಸೊ ನಾನು ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಹಾಕಿದ್ರೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮೇಕಪ್. ಸೊ ಟುಡೇ ಐಲ್ ಬಿ ಯೂಸಿಂಗ್ ಪಾಂಡ್ಸ್ ಸೂಪರ್ ಜೆಲ್. ಸೊ ಈ ಥರ ಜೆಲ್ ಬೇಸ್ಡ್ ತೊಗೊಂಡ್ರೆ ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅಪ್ಲೈ ಮಾಡಿದ್ಮೇಲೆ ಒಂದು 1 or 2 minutes ವೆಯ್ಟ್ ಮಾಡಿ, ಲೆಟ್ ಇಟ್ ಗೆಟ್ ಅಬ್ಸಾರ್ಬ್ಡ್. ಸೊ ಒನ್ಸ್ ದಟ್ ಈಸ್ ಡನ್, ಈಗ ಸನ್ಸ್ಕ್ರೀನ್ ಹಚ್ಚೋಣ. ಸೊ ನೀವು ಮನೇಲಿದ್ದರೂ ಹೊರಗಿದ್ದರೂ ಪ್ಲೀಸ್ ಸನ್ಸ್ಕ್ರೀನ್ ಹಚ್ಕೊಳ್ಳಿ, ಬಿಕಾಸ್ ನಾನು ಹಚ್ಚಿದೆ ತುಂಬ ಸ್ಕಿನ್ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ. ಸೊ ನಾರ್ಮಲಿ SPF 50 ಆರ್ ಅಬವ್ ಯೂಸ್ ಮಾಡ್ತೀನಿ. ದಿಸ್ ಇಸ್ SPF 60. ಇದು ಅರ್ತ್ ರಿದಮ್ ಅವ್ರದ್ದು. ಇಟ್ಸ್ ಲೈಕ್ ಅ ಸ್ಟಿಕ್. ಸೊ ಸ್ವಲ್ಪ ಜಸ್ಟ್ ಟ್ವಿಸ್ಟ್ ಮಾಡಿ ಹೀಗೆ ಅಪ್ಲೈ ಮಾಡ್ಕೊಳ್ಳೋದು. ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ನಿಮ್ಗೆ ಕಾಣಿಸೋದು ಇಲ್ಲ ಹಚ್ಚಿರೋದು, ನೋ ವೈಟ್ ಕಾಸ್ಟ್. ಒನ್ಸ್ ದಟ್ ಇಸ್ ಡನ್, ಸ್ವಲ್ಪ ಪ್ರೈಮರ್ ಹಚ್ಕೊಳ್ಳೋಣ. ಸೊ ನಾರ್ಮಲಿ ಐ ಯೂಸ್ ಎನಿ ಪ್ರೈಮರ್, ಬಟ್ ಟುಡೇ ಐಲ್ ಬಿ ಯೂಸಿಂಗ್ ವೆಟ್ ಆ್ಯಂಡ್ ವೈಲ್ಡ್ದು. ಸೊ ಇದು ಬಂದು ಫೋಟೋ ಫೋಕಸ್. ಸೊ ಈ ಫೇಸ್ ಪ್ರೈಮರ್ ಬಂದು ಸ್ವಲ್ಪ ಶೈನ್ ಇರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಯು ಗ್ಲೋ. ಒಂದು ಡೇ ಟೈಮಲ್ಲಿ ಆದರೆ ಸ್ವಲ್ಪ ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ. ಜಸ್ಟ್ ಲಿಟಲ್ ಬಿಟ್ ಐಲ್ ಬಿ ಅಪ್ಲೈಯಿಂಗ್. ಸೊ ಒನ್ಸ್ ದಟ್ ಇಸ್ ಡನ್, ಲೆಟ್ಸ್ ಮೂವ್ ಆನ್ ಟು ದ ಕನ್ಸೀಲರ್. ಸ್ವಲ್ಪ ಅಂಡರ್ ಐ ಕೆಳಗಡೆ ಸ್ವಲ್ಪ ಡಾರ್ಕ್ನೆಸ್ ಇದೆ ನನಗೆ. ಸೊ ಐ ಯೂಸ್ ಸಮ್ ಕೈಂಡ್ ಆಫ್ ಕಲರ್ ಕರೆಕ್ಟರ್ ಫಾರ್ ದ್ಯಾಟ್. ಐ ವಿಲ್ ಬಿ ಯೂಸಿಂಗ್ ಇನ್ಸೈಡ್ ಬ್ರ್ಯಾಂಡ್ದು. ಸೊ ಐ ವಿಲ್ ಬಿ ಯೂಸಿಂಗ್ ದ ಆರೆಂಜ್ ಕಲರ್ ಕರೆಕ್ಟರ್. ಜಸ್ಟ್ ಲಿಟಲ್ ಬಿಟ್ ಅರೌಂಡ್ ದ ಮೌತ್. And under eyes. ಸೊ ಇದೆಲ್ಲ ಹಚ್ಕೊಂಡ್ಮೇಲೆ ಸ್ವಲ್ಪ ಹೀಗೆ ಫನಿಯಾಗಿ ಕಾಣ್ತೀರಾ. ಸೊ ಆಫ್ಟರ್ ದ್ಯಾಟ್ ನಾರ್ಮಲಿ ನಾನು ಸೇಮ್ ಶೇಡ್ ಇರೋದು ಹಾಕ್ತೀನಿ. ಸಮ್ ಪೀಪಲ್ ನೌ ಡೇಸ್ ಯೂಸ್ ಸ್ವಲ್ಪ ಲೈಟರ್ ಕಲರ್ ಹಾಕ್ತಾರೆ ಕಣ್ಣು ಕೆಳಗೆ, ಬಟ್ ನನಗೆ ಆ ಥರ ಹಾಕಿದ್ರೆ ಡಾರ್ಕ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಸೊ ಐ ನಾರ್ಮಲಿ ಯೂಸ್ ಸೇಮ್ ಶೇಡ್. ಸೊ ಒಂದೊಂದು ಸಲ ಬ್ಲೆಂಡ್ ಮಾಡ್ತೀನಿ ನನ್ನ ಶೇಡ್ ಸಿಗೋಕ್ಕೆ. ಈಗ ಫೌಂಡೇಶನ್ ಹಾಕ್ಕೊಳ್ಳೋಣ. ಎಸ್, ಐ ಡೂ ಲುಕ್ ಫನಿ, ಬಟ್ ಇಟ್ ವಿಲ್ ಆಲ್ ಬಿ ಸೆಟ್ ಸೂನ್. ಸೊ ಫೌಂಡೇಶನ್ ಬಂದು ನಾರ್ಮಲಿ ನಂದು ಶೇಡ್, ಐಲ್ ಜಸ್ಟ್ ಶೋ ದ ಶೇಡ್. ಶುಗರ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಇಟ್ಸ್ ಈದರ್ 40 or 37. ಸೊ ಐಲ್ ಬಿ ಯೂಸಿಂಗ್ 37 ಟುಡೇ. ಸೊ ಲೈಕ್ ಐ ಸೆಡ್, ಡ್ರೈ ಸ್ಕಿನ್ ಇರೋದ್ರಿಂದ ಸ್ವಲ್ಪ ಬ್ರಷಲ್ಲಿ ಹಾಕ್ಕೊಂಡು ಅಪ್ಲೈ ಮಾಡ್ತೀನಿ. ಹಾಗೆ ಡ್ರೈ ಸ್ವೈಪ್ ಮಾಡಿದ್ರೆ ನನಗಲ್ಲಿ ಪ್ಯಾಚ್ ಬೀಳ್ತಾ ಇದೆ. ಸೊ ಐಮ್ ಜಸ್ಟ್ ಯೂಸಿಂಗ್ ವಿತ್ ಅ ಬ್ರಷ್. ಫೌಂಡೇಶನ್ ಹಾಕಿರೋ ಕಡೆ ಜಸ್ಟ್ ಸ್ವಲ್ಪ ಹಿಂಗೆ ಡ್ಯಾಪ್ ಮಾಡೋಣ ವಿತ್ ಫೌಂಡೇಶನ್. ಓಕೆ, ಸೊ ಫೌಂಡೇಶನ್ ಇಸ್ ಡನ್. ಲೆಟ್ಸ್ ಮೂವ್ ಆನ್ ಟು ದ ಪೌಡರ್. ಸೊ ಅಂಡರ್ ಐ ಆ್ಯಂಡ್ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ಮೇಲೆ ಯು ಕ್ಯಾನ್ ಈದರ್ ಸೆಟ್ ಇಟ್ ಸ್ಟ್ರೇಟ್ ಅವೇ ಆರ್ ಆಫ್ಟರ್ ದ ಫೌಂಡೇಶನ್. ಸೊ ಈಗ ಜಸ್ಟ್ ಅಂಡರ್ ಐ ಮಾತ್ರ ಸ್ವಲ್ಪ ಪೌಡರಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಯೂಸ್ ಎನಿ ಪೌಡರ್. ಟುಡೇ ಐಮ್ ಯೂಸಿಂಗ್ ಮೇಕಪ್ ರೆವಲ್ಯೂಷನ್ ಅವ್ರದ್ದು HD ಫೌಂಡೇಶನ್.
ಸೊ ಜಸ್ಟ್ ಲೂಸ್ ಪೌಡರ್, ಜಸ್ಟ್ ಅಂಡರ್ ಐಗೆ ಮಾತ್ರ ಸ್ವಲ್ಪ ಪಿಕ್ ಮಾಡಿ ಡ್ಯಾಬ್ ಮಾಡಿ. And after that I'll be using press powder, sugar brand also. So my shade is Chocochino. I'll be using that. Let's move on to eyebrows. So I have pretty dark eyebrows, ಬಟ್ ಈ ಪಾರ್ಲರ್ ಹತ್ರ ಹೋದಾಗ ಸ್ವಲ್ಪ ಹುಷಾರಾಗಿ ಮಾಡಿಸ್ಕೊಳ್ಳಿ. ಒಂದು ಹಾಳು ಮಾಡಿದ್ರು ಅಂತ ಇನ್ನೊಬ್ರ ಹತ್ರ ಹೋದೆ, ಅವ್ರು ಇನ್ನೊಂದು ಹಾಳು ಮಾಡಿದ್ರು. ಸೊ ಸ್ವಲ್ಪ ಹುಷಾರಾಗಿ ಮಾಡಿಸ್ಕೊಳ್ಳಿ ಐಬ್ರೋಸ್ನ. ಜಸ್ಟ್ ಗ್ಯಾಪ್ಸ್ನ ಫಿಲ್ ಮಾಡ್ತೀನಿ ಅಷ್ಟೇ. It's done. Okay, let's move on to Kajal. I'll be using K Beauty. Applying Wet n Wild ಅವ್ರದ್ದು ಐಲೈನರ್ ಹಾಕ್ತಾ ಇದ್ದೀನಿ. ವೆರಿ ಥಿನ್ ಲೇಯರ್. Is done. Let's move on to mascara. So ಇವತ್ತು ನಾನು ಮೇಬಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. Done. So mascara is done. Let's move on to the blush. So today I'll be using Insight ಅವ್ರದ್ದು shade number 2, Ruby Glow. So I'll be using Ruby Glow. ಇದು ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಇಟ್ಸ್ ಸೋ ಕ್ಯೂಟ್. ಆ್ಯಂಡ್ ಇಲ್ಲಿ ನೋಡಿ ಸ್ಪಾಂಜ್ ಥರ ಇದೆ. ಯು ಜಸ್ಟ್ ಹ್ಯಾವ್ ಟು ಡ್ಯಾಬ್ ಇಟ್ ಲೈಕ್ ದಿಸ್. 2-3 ಡಾಟ್ಸ್ ಇಟ್ಟರೆ ಸಾಕು. ದಿಟ್ ವಿಲ್ ಗೋಸ್ ಅ ಲಾಂಗ್ ವೇ. ಈಗ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿದೆ ಕಲರ್. ಇಟ್ಸ್ ಹೈಲಿ ಪಿಗ್ಮೆಂಟೆಡ್. ಇಟ್ಸ್ ವೆರಿ 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 ನೈಸ್ ಕಲರ್. That's done. Blush is done. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ಬ್ಯೂಟಿಫುಲ್ ಕಲರ್. ಓಕೆ, ಲೆಟ್ಸ್ ಮೂವ್ ಆನ್ ಟು some lip balm. I need some lip balm. So lip balm ಆದಮೇಲೆ I'll be lining my lip with PAC or brandದು Aubonne color. So I've just lightly lined it. ಈಗ ಮ್ಯಾಕ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ, ಆಲ್ ಫೈರ್ಡ್ ಅಪ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್ ಬಿಕಾಸ್ ತುಂಬ ಸಟಲ್ ಆಗಿದೆ ಕಲರ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಕಲರ್. ಐ ಜಸ್ಟ್ ಗೋಟ್ ಅ ಡ್ಯಾಬ್ ಇಟ್. ನಾರ್ಮಲಿ ನಾನು ಇಷ್ಟೇ ಹಾಕೋದು. ಸಮ್ಟೈಮ್ಸ್ ಇಫ್ ಐ ನೀಡ್ ಡಾರ್ಕರ್ ಐಲ್ ಗೋ 1 or 2 times again over. So I feel it's good enough. Maybe one layer again. Yeah, I think that's good enough. ಈಗ ಸ್ವಲ್ಪ ಹೈಲೈಟರ್ ಹಾಕೋಣ. ಸೊ I'll be using Kylie ಬ್ರ್ಯಾಂಡ್ದು. ಸೊ ಈ ಬ್ರ್ಯಾಂಡ್ದು I don't know, Queen Drip. So that's the shade I guess. ತುಂಬ ಯೂಸ್ ಮಾಡಿದ್ದೀನಿ ಇದನ್ನು ಆ್ಯಂಡ್ ಇಟ್ಸ್ ಕ್ವೈಟ್ ನೈಸ್. ಸೊ ಸ್ವಲ್ಪ ತೊಗೊಂಡು ಸ್ವಲ್ಪ ಹಂಗೆ ಡಸ್ಟ್ ಮಾಡಿ ಜಸ್ಟ್ ಅಪ್ಲೈ ಓವರ್.
a little bit in between the eye. ಈ ಬ್ರಿಡ್ಜ್ ಹತ್ರ ಸ್ವಲ್ಪ ಹಾಕ್ತೀನಿ. Very little I'm putting, very little. ಓಕೆ, ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಕರೆಕ್ಷನ್ಸ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಓಕೆ, ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ವಿಡಿಯೋಸ್. ಅಂಟಿಲ್ ದೆನ್ ಮತ್ತೆ ಸಿಗೋಣ. ಬಾಯ್ ಬಾಯ್.